1 ಅಥವಾ 2 ಬಾರಿ ಈ ಒಂದು ಮನೆಮದ್ದನ್ನು ಹಚ್ಚಿ ನೋಡ್ರಿ, ನಿಮ್ಮ ಕೂದಲು ಎಷ್ಟು ಬೆಳವಣಿಗೆ ಆಗುತ್ತೆ ಅಂದರೆ ನೀವು ಒಂದು 15 ದಿನಗಳಿಗೆ ಒಮ್ಮೆ 2 ಬಾರಿಯಂತೆ ಕಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಯಾಕಂದರೆ ಅಷ್ಟು ಉದ್ದ ದಪ್ಪ ನಿಮ್ಮ ಕೂದಲು ಬೆಳೀಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ನಿಮಗೆ ತಲೆ ಬಚ್ಕೊಳ್ಳೋದಕ್ಕಾಗೋದಿಲ್ಲ, ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಕಿರಿಕಿರಿ ಅನಿಸುತ್ತೆ. ಯಾಕಂದರೆ ಅಷ್ಟು ದಪ್ಪ ಉದ್ದ ನಿಮ್ಮ ಕೂದಲು ಬೆಳವಣಿಗೆ ಆಗತ್ತೆ. ಜೊತೆಗೆ ನಾವಿಲ್ಲಿ ಯಾವುದೇ ರೀತಿಯ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಅಥವಾ ಹೇರ್ ಮಾಸ್ಕು ಹೇರ್ ಪ್ಯಾಕು ಏನು ಹಚ್ಚುವಂಥ ಅವಶ್ಯಕತೆ ಇಲ್ಲ, ಗಂಟೆಗಟ್ಟಲೆ ಕಾಯುವಂಥ ಅವಶ್ಯಕತೆ ಇಲ್ಲ. ನೀವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಶಾಂಪೂನ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೂದಲು ಎಷ್ಟು ಸೊಂಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಅಂದರೆ ಖಂಡಿತವಾಗ್ಲೂ ನಿಮಗೇನೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ನನಗೆ ಇಷ್ಟು ದಿನ ಈ ಒಂದು ಚಿಕ್ಕ ವಿಷಯ ಗೊತ್ತಿರಲಿಲ್ಲ ಅಂಥೇಳಿ. ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಶಾಂಪೂ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗಾದರೆ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣ. ನಾವು ರೆಗ್ಯುಲರ್ ಆಗಿ ತಲೆಗೆ ಶಾಂಪೂ ಹಚ್ಚುತ್ತಾನೆ ಇರ್ತೀವಿ. ಖಂಡಿತವಾಗ್ಲೂ ನೀವು ಶಾಂಪೂನ ಒಮ್ಮೆ ಈ ರೀತಿಯಾಗಿ ಅಪ್ಲೈ ಮಾಡಿ ನೋಡಿ, ಎಂಥ ಮ್ಯಾಜಿಕ್ ಮಾಡತ್ತೆ ಅಂಥೇಳಿ. ನೋಡಿ, ಮೊದಲೇದಾಗಿ ನಾನು ಇಲ್ಲಿ ತೊಗೊಂಡಿದ್ದೀನಿ ದಾಸವಾಳದ ಎಲೆಗಳು ಬೇಕಾಗುತ್ತೆ ಇದಕ್ಕೆ. ಇದು ನ್ಯಾಚುರಲ್ ಶಾಂಪೂ ರೀತಿ ಕೂಡ ಕೆಲಸ ಮಾಡುತ್ತೆ. ಕೊಳೆ ಜಿಡ್ಡಿನ ಅಂಶ ಎಲ್ಲವನ್ನು ತೆಗೆದು ಹಾಕಿ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ, ಹೊಳೆಯುವಂತೆ ಮಾಡುತ್ತೆ, ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ಗ್ರೋತನ್ನು ಹೆಚ್ಚಿಸುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಹೊಟ್ಟಾಗ್ತಾ ಇದ್ದರೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ. ತುಂಬ ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಅದನ್ನು ತಡೆಗಟ್ಟಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿರುವಂತೆ ಮಾಡುತ್ತೆ. ಜೊತೆಗೆ ಎಷ್ಟೇ ಉದುರ್ತಾ ಇದ್ದರೂ ಅದನ್ನು ಕಡಿಮೆ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ನಾನಿಲ್ಲಿ 1 ಹಿಡಿ ಆಗುವಷ್ಟು ದಾಸವಾಳದ ಎಲೆಗಳನ್ನು ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ನಂತರ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಸಹ ನಾನಿಲ್ಲಿ ತೊಳೆದು ಆ ನಂತರ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಹೇರ್ ಗ್ರೋತ್ಗೆ ಒಂದು ಸೂಪರಾಗಿರುವಂಥ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಗ್ರೋತನ್ನು ಹೆಚ್ಚಿಸೋದಲ್ಲದೆ ಉದುರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ನ್ಯಾಚುರಲ್ ಆಗಿ ಕೂದಲು ಹೊಳೆಯುವಂತೆ ಮಾಡುತ್ತೆ. ಜೊತೆಗೆ ತುಂಬ ಸಾಫ್ಟು ಸ್ಮೂತ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಕರಿಬೇವನ್ನು ಹಚ್ಚಿ ನೋಡಿ, ಕೂದಲಿನ ಬೆಳವಣಿಗೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ತೊಗೋತಾ ಇದ್ದೀನಿ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅಲೋವೆರಾ ಜೆಲ್ಲು. ಫ್ರೆಶ್ ಆಗಿರೋವಂಥದ್ದು ತುಂಬಾ ಒಳ್ಳೆಯದು, ಸಾಕಷ್ಟು ಒಂದು ಔಷಧಿ ಗುಣಗಳನ್ನು ಒಳಗೊಂಡಿರುತ್ತೆ. ಈ ಒಂದು ಅಲೋವೆರಾವನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೂದಲು ಎಷ್ಟೇ ಡಲ್ಲಾಗಿರಲಿ, ರಫ್ ಆಗಿರಲಿ, ಒರಟಾಗಿರಲಿ, ಮಧ್ಯದಲ್ಲಿ ಸೀಳು ಕೂದಲಾಗ್ತಾ ಇದೆ ಅಥವಾ ಕಟ್ಟಾಗಿ ಹಾಗೆಯೇ ಬೀಳ್ತಾ ಇದೆ, ಬುಡದಿಂದ ಉದುರ್ತಾ ಇದೆ ಅಂದರೆ ಅದನ್ನು ಸರಿ ಮಾಡಿ ಗ್ರೋತನ್ನು ಸೂಪರಾಗಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಆಗುವಷ್ಟು ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ಮಧ್ಯದಲ್ಲಿ ಜೆಲ್ ಭಾಗ ಏನಿರುತ್ತೆ ವೈಟ್ ಭಾಗ ಅದನ್ನು ಮಾತ್ರ ಇಲ್ಲಿ ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಕೂದಲಿಗಾಗಿರ್ಬೋದು, ನಮ್ಮ ಸ್ಕಿನ್ನಿಗಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಈ ಒಂದು ಅಲೋವೆರಾ ಅನ್ನುವಂಥದ್ದು ಒಂದು ಯಾವುದೇ ಔಷಧಿಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಎಫೆಕ್ಟಿವ್ ಆಗಿ, ಅಷ್ಟು ಒಂದು ಔಷಧಿ ಗುಣಗಳನ್ನು ಸಮೃದ್ಧವಾಗಿ ತುಂಬಿಕೊಂಡಿದೆ ಈ ಒಂದು ಅಲೋವೆರಾ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ವೈಟ್ ಭಾಗ ಜೆಲ್ ಭಾಗ ಏನಿದೆ ಅದನ್ನು ಮಾತ್ರ ಇಲ್ಲಿ ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಲೋವೆರಾ ಇತ್ತು ಅಂದರೆ ಅದನ್ನು ಅಟ್ಲೀಸ್ಟ್ ನೀವು ವಾರಕ್ಕೆ ಒಮ್ಮೆ, 15 ದಿನಗಳಿಗೆ ಒಮ್ಮೆ ಆಯಿಲ್ ರೂಪದಲ್ಲಿ, ಹೇರ್ ಮಾಸ್ಕ್ ರೂಪದಲ್ಲಿ ಅಥವಾ ನಾನು ಹೇಳ್ತಿರೋಂಥ ಈ ಒಂದು ಶಾಂಪೂ ರೂಪದಲ್ಲಾದರೂ ಬಳಸ್ತಾ ಬನ್ನಿ, ಒಳ್ಳೆ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಮಿಕ್ಸಿ ಜಾರಿಗೆ ನಾನೇನು ತೊಳೆದು ತೊಗೊಂಡಿದ್ನಲ್ಲ ಕರಿಬೇವು ಮತ್ತು ದಾಸವಾಳದ ಎಲೆಗಳನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾವು ತೆಗೆದಿಟ್ಕೊಂಡಿರೋಂಥ ಈ ಒಂದು ಅಲೋವೆರಾ ಜೆಲ್ ಏನಿತ್ತು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 1 ಅಥವಾ 2 ಟೀ ಸ್ಪೂನಷ್ಟು ಅಷ್ಟೇ ನೀರು ಹಾಕ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಅಲೋವೆರಾ ಜೆಲ್ ಕೂಡ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಬೇಕಿತ್ತು ಅಂದರೆ ಸ್ವಲ್ಪ ತೆಳು ಬೇಕು ಅಂದರೆ 1 ಅಥವಾ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಕೂಡ ನೀವು ರುಬ್ಕೊಳ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ತುಂಬ ನೈಸಾಗಿ ಒಂದು ಒಳ್ಳೆ ಪೇಸ್ಟ್ ರೀತಿ ಇದನ್ನು ರುಬ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ರೀತಿ ರುಬ್ಬಿರೋಂಥ ಮಿಶ್ರಣ ಏನಿರುತ್ತೆ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಲೋವೆರಾ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಕರಿಬೇವು ಆಗಿರ್ಬೋದು ಎಲ್ಲನೂ ಇದರಲ್ಲಿ ಇದೆ. ಇದನ್ನಷ್ಟೇ ಕೂಡ ನೀವು ತಲೆಗೆ ಒಂದು ಒಳ್ಳೆ ಹೇರ್ ಮಾಸ್ಕ್ ರೀತಿ ಕೂಡ ಅಪ್ಲೈ ಮಾಡಿ ನಂತರ ಹೇರ್ ವಾಶ್ ಮಾಡ್ಕೋಬೋದು. ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಕೂದಲಂತೂ ಇನ್ಸ್ಟೆಂಟಾಗಿ ಹೊಳೆಯುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಹೊಳಪನ್ನು ಕೂಡ ಪಡೆಯುತ್ತೆ. ಆದರೆ ನಾವಿಲ್ಲಿ ಶಾಂಪೂ ಮಾಡ್ಕೋತಾ ಇರೋದ್ರಿಂದ ಇದರೊಟ್ಟಿಗೆ ನಾನು ಶಾಂಪೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರ್
ರೆಗ್ಯುಲರ್ ಆಗಿ ಯಾವ ಶಾಂಪೂನ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋತೀರಾ ಅಷ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 2 ಪೌಚ್ ಆಗೋಷ್ಟು ಅಂದರೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಶಾಂಪೂನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ರೆಗ್ಯುಲರ್ ಆಗಿ ಯಾವ ಶಾಂಪೂನ ಬಳಸ್ತೀರೋ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಶಾಂಪೂನ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಎಷ್ಟು ಶಾಂಪೂನ ಬಳಸ್ಕೊತೀರೋ ಅಷ್ಟನ್ನು ಮಾತ್ರ ಇಲ್ಲಿ ತೊಗೊಳ್ಳಿ. ಶಾಂಪು ಹಾಕಾದ್ಮೇಲೆ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅಪ್ಲೈ ಮಾಡ್ಕೋತೀವಿ ಅನ್ನೋವಂಥ ಸಮಯದಲ್ಲಿ ಈ ಒಂದು ಮಿಶ್ರಣಕ್ಕೆ ಶಾಂಪೂನ ಬೆರೆಸಿ ನಂತರ ಅಪ್ಲೈ ಮಾಡ್ಕೊಳ್ಬೇಕು. ಅಥವಾ ನೀವು ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ಮೊದಲೇ ರೆಡಿ ಮಾಡಿ ಬೇಕಿತ್ತು ಅಂದರೆ ಒಂದು 4-5 ದಿನಗಳಿಗಾಗೋಷ್ಟು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೊಂಡು ಶಾಂಪು ಮಾಡೋವಂಥ ಸಮಯದಲ್ಲಿ ಇದರೊಟ್ಟಿಗೆ ಶಾಂಪೂನ ಸೇರಿಸ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅಥವಾ ರೆಗ್ಯುಲರಾಗಿ ನಾವು ಶಾಂಪು ಮಾಡೋವಂಥ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೋತೀವಿ ಅಂದರೆ ಮಾಡ್ಕೊಳ್ಬೋದು. ಅಥವಾ ಇದನ್ನು ಮೊದಲೇ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನಂತರ ಇದರೊಟ್ಟಿಗೆ ಶಾಂಪು ಬೆರೆಸ್ಕೊಂಡು ಕೂಡ ನೀವು ತಲೆ ಸ್ನಾನವನ್ನು ಮಾಡ್ಕೋಬೋದು. ಆದರೆ ಈ ಒಂದು ರೀತಿಯಲ್ಲಿ ನಾನು ಹೇಳಿರುವಂಥ ವಿಧಾನದಲ್ಲಿ ಶಾಂಪೂನ ಮಾಡ್ತಾ ಬನ್ನಿ. ನಿಮ್ಮ ಹೇರಿಗೆ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 1 ಅಥವಾ 2 ವಾಶಲ್ಲಿ ಆ ಒಂದು ರಿಸಲ್ಟ್ ಅನ್ನುವಂಥದ್ದು ನಿಮಗೇನೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಕೂದಲು ಅಷ್ಟು ಸಾಫ್ಟ್ ಆಗಿರುತ್ತೆ, ಹೊಳೆಯುವಂತೆ ಆಗಿರುತ್ತೆ. ಹೇರ್ ಡ್ಯಾಮೇಜ್ ಕೂಡ ಸಡನ್ನಾಗಿ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಹೊಟ್ಟು ಕಡಿಮೆ ಆಗುತ್ತೆ, ಉದ್ರೋದು ಕಡಿಮೆ ಆಗುತ್ತೆ, ಗ್ರೋತ್ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ತಲೆ ಸ್ನಾನ ಮಾಡಿದ ತಕ್ಷಣ ವಿಪರೀತವಾಗಿ ಕೂದಲು ಉದುರ್ತಾ ಇರುತ್ತೆ ಅಥವಾ ತಲೆ ಸ್ನಾನ ಮಾಡೋವಂಥ ಸಮಯದಲ್ಲೇ ಕೂದಲು ಉದುರ್ತಾ ಇರುತ್ತೆ, ಅದು ಕೂಡ ಬಂದಾಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾವಿಲ್ಲಿ ಅಷ್ಟು ಒಂದು ಒಳ್ಳೆಯ ಪದಾರ್ಥಗಳನ್ನು ಬಳಸಿ ನಾವು ಶಾಂಪೂನ ಬೆರೆಸ್ಕೊಂಡು ತಲೆ ಸ್ನಾನ ಮಾಡ್ತಾ ಇರೋದ್ರಿಂದ ಕೂದಲು ಉದುರೋ ಅಂಥದ್ದು ಕೂಡ ತಕ್ಷಣದಲ್ಲೇ ಕಂಟ್ರೋಲ್ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಗ್ರೋತ್ ಅಂತೂ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಇವತ್ತಿನ ಈ ಒಂದು ಶಾಂಪು ರೆಮಿಡಿ 100% ಆಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ಯಾಕಪ್ಪ ನಾನು ಇಷ್ಟು ದಿನ ಈ ಒಂದು ವಿಧಾನದಲ್ಲಿ ಶಾಂಪೂನ ಮಾಡಲಿಲ್ಲ ಅಂಥೇಳಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ. ಇನ್ನು ಶಾಂಪು ಹಾಕಿಬಿಟ್ಟು ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮೊದಲೇ ನೀವು ಆ ಒಂದು ಮಿಶ್ರಣವನ್ನು ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಬೇಕಾದಾಗ ಅದರೊಟ್ಟಿಗೆ ಶಾಂಪು ಹಾಕಿ ತಲೆ ಸ್ನಾನ ಮಾಡಿ ಇದನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ನೀಟಾಗಿ ಹೇರ್ ವಾಶನ್ನು ಮಾಡಿ. ಖಂಡಿತವಾಗ್ಲೂ ಶಾಂಪೂನ ಈ ಒಂದು ವಿಧಾನದಲ್ಲಿ ಮಾಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.